ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1555 ಸನ್ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಿಗೆ ಪ್ರಶ್ನೆ ಕೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲೇ ಸುಮಾರು ಖಾಲಿ ಇರುವ ಸಂಖ್ಯೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು 6 ಖಾಲಿ ಇದೆ. ಹಾಗೆ ಖಾಲಿ ಇರುವ ಅಂಗನವಾಡಿ ಸಹಾಯಕ ಹುದ್ದೆಗಳು 31 ಖಾಲಿ ಇದೆ. ಬಹುಶಃ ಮಕ್ಕಳು ತಮ್ಮ ಬದುಕನ್ನು ಪ್ರಾರಂಭ ಮಾಡುವಂಥದ್ದು ಅಂಗನವಾಡಿ ಮೂಲಕನೇ. ಆ ನಿಟ್ಟಿನಲ್ಲಿ ಸ್ವಲ್ಪ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ಬರಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಒಂದು ವೇಳೆ ಸಂಬಂಧಪಟ್ಟಂಥ ಒಂದು ಕಾನೂನಿದೆ, ಸಂಬಂಧಪಟ್ಟ ಗ್ರಾಮದಲ್ಲೇ ಅವರು ವಾಸವಾಗಿರ್ಬೇಕಂತ ಕಾನೂನಿದೆ. ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಏನು ಪೂರಕ ವ್ಯವಸ್ಥೆ ಮಾಡಿದಿರಿ? ಯಾಕಂದ್ರೆ ನಮ್ಮಲ್ಲಿ ಆ ಥರ 2-3 ಪ್ರಕರಣ ಇದೆ ಮೇಡಮ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿ ಸದನ ನಡಿಬೇಕಾದ್ರೂ ಈ ರೀತಿ ಒಂದು ಕ್ವಶನ್ ಅನ್ನ ಮಾನ್ಯ ಶಾಸಕರು ಅವರಂತಲ್ಲ ಪ್ರತಿಯೊಬ್ಬರು ಹಾಕಿರ್ತಾರೆ. ನಾನು ಪದೇ ಪದೇ ಹೇಳ್ತೇನೆ, ಅಂಗನವಾಡಿ ಕಾರ್ಯಕರ್ತರಾಗಲಿ ಸಹಾಯಕರಾಗಲಿ ತತ್ಕ್ಷಣನೇ, ಯಾಕಂತಂದರೆ ಖಾಲಿ ಬಿಡಬಾರ್ದು ಹುದ್ದೆಗಳನ್ನು, ಇಮಿಡಿಯೇಟ್ ಆಗಿ ನಾವು ತೆಗೆದುಕೊಳ್ಬೇಕು ಅಂತ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಇದಾಗುತ್ತೆ ಅಂತ ಹೇಳಿ, ಅದರಲ್ಲೂ ಬಡವರ ಮಕ್ಕಳು ಅಂಗನವಾಡಿಗೆ ಬರೋದ್ರಿಂದ ಭಾಳಷ್ಟು ಕಾಳಜಿಯನ್ನು ನಾವಾಗಲಿ ನಮ್ಮ ಸರ್ಕಾರ ಆಗಲಿ ತೆಗೆದುಕೊಳ್ತಾ ಇದ್ದೇವೆ. ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು DC ಮತ್ತು CEO DC ಅಧ್ಯಕ್ಷತೆಯಲ್ಲಿ ಕಮಿಟಿ ಇರುತ್ತೆ. ಅದರಲ್ಲಿ 12 ಜನ ಇರ್ತಾರೆ. ಸೊ ನಾನಂತರೂ ಈಗಾಗಲೇ DC ಮತ್ತು CEOಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತನಾಡಿ, ಹೋದ ಡಿಸೆಂಬರ್ ಅಧಿವೇಶನದ ನಂತರನೇ ಯಾವುದೇ ಒಂದು ಹುದ್ದೆ ಖಾಲಿಯಾದ 90 ದಿನದ ಒಳಗಡೆ ಈ ಪ್ರಕ್ರಿಯೆ ಎಲ್ಲ ಮುಗಿಬೇಕು ಅಂತ ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ಮತ್ತು ತಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಯಕರ್ತರು 6 ಜನ ತುಂಬಿಕೊಳ್ಬೇಕಾಗಿತ್ತು, 31 ಜನ ಅಂಗನವಾಡಿ ಸಹಾಯಕಿಯರನ್ನ ಏನು ತುಂಬಿಕೊಳ್ಬೇಕಾಗಿತ್ತು, ಈಗಾಗಲೇ ಆ ಪ್ರಕ್ರಿಯೆ ಎಲ್ಲ ಮುಗಿದು ತಾತ್ಕಾಲಿಕ ಪಟ್ಟಿಯನ್ನು ನಾವು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚಿದ್ದೇವೆ. ಇನ್ನೊಂದು ವಾರದಲ್ಲಿ ಇದು ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತೆ. ಜೊತೆಯಲ್ಲಿ ತಾವು ಒಂದು ಮಾಹಿತಿಯನ್ನು ಕೇಳಿದ್ರಿ, ಯಾರು ಆಯ್ಕೆ ಆಗಬೇಕು ಕಾರ್ಯಕರ್ತರಾಗಲಿ ಸಹಾಯಕರಾಗಲಿ ಅವರು ಆ ಊರಿನ ವಾಸಿಗಳಾಗಿರ್ಬೇಕು, ನಿವಾಸಿಗಳಾಗಿರಬೇಕು. ಒಂದು ಸಂದರ್ಭದಲ್ಲಿ ಅವರು ಆ ಊರಿನ ನಿವಾಸಿಗಳು ಇಲ್ಲ ಅಂತಂದ ಸಂದರ್ಭದಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಗೆ, ಆ ಒಂದು ಹೋಬಳಿಗೆ ಅವರು ಅಲ್ಲಿ ವಾಸವಾಗಿದ್ರೆ ರಹವಾಸಿಗಳ ಸರ್ಟಿಫಿಕೇಟ್ ಅನ್ನ ಹಚ್ಚಿದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ಕನ್ಸಿಡರ್ ಮಾಡಿ. ಆ ತರ ಒಂದಷ್ಟು ಕೇಸಸ್ ಇದೆ ಮೇಡಮ್, ದಯವಿಟ್ಟು ಅದನ್ನ ಸೂಚನೆ ಕೊಡಬೇಕು ಅಂತ. ಖಂಡಿತವಾಗ್ಲೂ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ CDP ಅವರ ಹತ್ರ ಕರೆದು DD ಹತ್ರ ನಾನು ಮಾತಾಡ್ತೇನೆ. ಖಂಡಿತವಾಗ್ಲೂ. ಧನ್ಯವಾದ. ಧೀರಜ್ ಮುನಿರಾಜ್ 90 ಜಿಲ್ಲಾಧಿಕಾರಿಗಳ ಮಾತಾಡಿ ಕೂತ್ಕೊಂಡೀಗ ಸರ್, ಪ್ರಶ್ನೆ ಸಂಖ್ಯೆ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1531 ಮಾನ್ಯ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವರನ್ನ ಕೇಳಲು ಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಏನು ಇಡೀ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ವಿಶ್ವದಲ್ಲಿ ಇವತ್ತು ಬೆಂಗಳೂರು IT ಕ್ಯಾಪಿಟಲ್ ಅಂತ ಹೆಸರುವಾಸಿಯಾಗಿದೆ. ಇವತ್ತು IT ಬೂಮ್ ಏನಿದೆ ನಾರ್ತ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇರುವಂಥ ಸಮಯದಲ್ಲಿ ಡೇಟಾ ಸೆಂಟರ್ಗಳ ಕೊರತೆ ಅತಿ ಹೆಚ್ಚು ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಕೊಲೊಕೇಶನ್ ಡೇಟಾ ಸೆಂಟರ್ಸ್ ಆಗ್ಬೋದು, ಲಾರ್ಜ್ ಎಂಟರ್ಪ್ರೈಸ್ ಡೇಟಾ ಸೆಂಟರ್ಸ್ಗೆ ಎಲ್ಲೂ ಸರ್ಕಾರದ ವತಿಯಿಂದ ಡೆಡಿಕೇಟೆಡ್ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಕೊಟ್ಟಿಲ್ಲ ಸಭಾಧ್ಯಕ್ಷರೇ. ಡೇಟಾ ಸೆಂಟರ್ ಪಾರ್ಕ್ ಕೊಡದೇ ಇರೋಂಥ ಕಾರಣ ಅವರು ಪ್ರೈವೇಟ್ ಪ್ಲೇಯರ್ಸ್ ಹತ್ರ ಲ್ಯಾಂಡ್ಗಾಗ್ಬೋದು ಬೇರೆದಕ್ಕಾಗ್ಬೋದು ಅತಿ ಹೆಚ್ಚು ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ದೊಡ್ಡ ದೊಡ್ಡ ಎಂಟರ್ಪ್ರೈಸಸ್ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ಆಗ್ತಾ ಇದೆ. ಅತಿ ಹೆಚ್ಚು ಡೇಟಾ ಸೆಂಟರ್ಗಳು ದೇಶದಲ್ಲಿ ಮುಂಬೈಯಲ್ಲಿ 1ನೇ ಸ್ಥಾನ, ಹೈದರಾಬಾದ್ 2ನೇ ಸ್ಥಾನ, ಚೆನ್ನೈ 3ನೇ ಸ್ಥಾನ, ಡೆಲ್ಲಿ 4ನೇ ಸ್ಥಾನ, ಬೆಂಗಳೂರು ಇವತ್ತು ಡೇಟಾ ಸೆಂಟರ್ಗಳಲ್ಲಿ 5ನೇ ಸ್ಥಾನಕ್ಕೆ ಬಂದು ಕೂತಿದೆ. ಹಾಗಾಗಿ ನಾನು ಮಾನ್ಯ IT ಸಚಿವರನ್ನ ನಾನು ಕೇಳ್ಕೊಳ್ಳೋಂಥದ್ದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಆಗ್ಬೋದು, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಆಗ್ಬೋದು, AI ಸಿಸ್ಟಮ್ಸ್ ಆಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಆಗ್ಬೋದು, ಇದೆಲ್ಲದರಲ್ಲೂ ದೇಶದಲ್ಲಿ ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ. ಈ ಎಲ್ಲದಕ್ಕೂ ಅತಿ ಹೆಚ್ಚು ಬೇಕಾಗಿರುವಂಥದ್ದು ಲಾರ್ಜ್ ಡೇಟಾ ಸೆಂಟರ್ಸ್ ಬೇಕಾಗುತ್ತೆ. ಹಾಗಾಗಿ ಫುಲ್ ಸ್ಟ್ಯಾಕ್ ಡೇಟಾ ಸೆಂಟರ್ಸ್ಗೆ ಡೇಟಾ ಸೆಂಟರ್ ಪಾರ್ಕ್ ಅನ್ನ ದೊಡ್ಡಬಳ್ಳಾಪುರ ಏನು ನಾರ್ತ್ ಬೆಂಗಳೂರಿನ ಭಾಗ ಆಗಿದೆ, ಇಲ್ಲಿ ಕ್ವಿನ್ ಸಿಟಿ ಅಂತ ಹೊಸ ಡೆವಲಪ್ಮೆಂಟ್ ಬರ್ತಾ ಇದೆ. KIDB ಇಂದ ಅತಿ ಹೆಚ್ಚು ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಡೇಟಾ ಸೆಂಟರ್ಗಳ
ಕನ್ಸ್ಟ್ರಕ್ಷನ್ಗೆ ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ, ಅಲಿಬಾಬಾ, ಟೆನ್ಸೆಂಟ್, ಆರೆಕಲ್, ಆಪಲ್, NTT ಎಲ್ಲ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಇರೋದ್ರಿಂದ ಇಲ್ಲೇ ಅವ್ರ ಡೇಟಾ ಸೆಂಟರ್ಸ್ ಉಳಿಸ್ಕೊಬೇಕು. ಹಾಗಾಗಿ ಡೇಟಾ ಸೆಂಟರ್ ಪಾರ್ಕ್ ಅನ್ನ ದಯವಿಟ್ಟು ದೊಡ್ಡಬಳ್ಳಾಪುರಕ್ಕೆ ಒಂದು ಮಂಜೂರು ಮಾಡಿಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಅಧ್ಯಕ್ಷರೇ, ಧೀರಜ್ ಅವರು ಕೇಳುವಂಥ ಪ್ರಶ್ನೆಗೆ ಅವರು ಸಾಕಷ್ಟು ಇದರಲ್ಲಿ ತಗೊಂಡಿದ್ದಾರೆ. ಇದರಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ 32 ಡೇಟಾ ಸೆಂಟರ್ ಖಾಸಗಿಯಾಗಿ ನಡೀತಾ ಇದೆ. ಅವ್ರ ಬೇಡಿಕೆ ಏನಿದೆ ಅಂದರೆ ಸರ್ಕಾರ ವತಿಯಿಂದನೂ ಕೂಡ ಡೇಟಾ ಸೆಂಟರ್ಸು ಆಗಬೇಕಂತ. ಇದಕ್ಕೆ ನಮ್ಮಲ್ಲಿ ಆಗಲೇ ಡೇಟಾ ಸೆಂಟರ್ ಪಾಲಿಸಿ ಇದೆ, ಅದನ್ನು ನಾವು ಪುನರ್ ಪರಿಶೀಲನೆ ಕೂಡ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ಡೇಟಾ ಸೆಂಟರ್ಸ್ ಏನು ಅಧ್ಯಕ್ಷರೇ, ಇಟ್ಸ್ ಅ ನೆಸೆಸರಿ ಈವಲ್. ನೀವು ಹೇಳ್ದಂಗೆ AI ಇರ್ಬೋದು, ಮಿಷಿನ್ ಲರ್ನಿಂಗ್ ಇರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸಿಗೆ ನಮಗೆ ಇದು ಡೇಟಾ ಸೆಂಟರ್ಸ್ಗಳು ಬೇಕಾಗುತ್ತೆ. ಬಟ್ ಡೇಟಾ ಸೆಂಟರ್ಸ್ ಆಲ್ಸೋ ಆರ್ ಹೆವಿ ವಾಟರ್ ಗಜ್ಲರ್ಸ್ ಆ್ಯಂಡ್ ಎನರ್ಜಿ ಗಜ್ಲರ್ಸ್ ಅಧ್ಯಕ್ಷರೇ. ಈಗ ಅದಕ್ಕೆ ನಮ್ಮ ಸರ್ಕಾರದಿಂದ ಒಂದು ಸಸ್ಟೈನೇಬಲ್ ಡೇಟಾ ಸೆಂಟರ್ ಪಾಲಿಸಿ ಮಾಡ್ಬೋದಾ ಅಂತ ಕೂಡ ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಿಂದಿನ ಡೇಟಾ ಸೆಂಟರ್ ಪಾಲಿಸಿ 2-3 ಇಯರ್ಸ್ ಓಲ್ಡ್ ಇದೆ, ಹಳೇದಿದೆ. ಸೊ ಈಗ ಬದಲಾವಣೆ ಆದಂಥ ತಂತ್ರಜ್ಞಾನಕ್ಕೆ ಸಸ್ಟೈನೇಬಲ್ ಡೇಟಾ ಸೆಂಟರ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಂಗಳೂರಿಗಿಂತ ಹೆಚ್ಚಾಗಿ ನಮ್ಮ ಫೋಕಸ್ಸು ಮಂಗಳೂರು ಮತ್ತು ಕರಾವಳಿ ಪ್ರದೇಶದಲ್ಲಿದೆ. ಯಾಕಂದರೆ ಅಲ್ಲಿ ನಾವು ಸಬ್ಸಿ ಕೇಬಲ್ ತರ್ಬೋದು ಅಂದ್ಬಿಟ್ಟು ಖಾಸಗಿ ಕಂಪನಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವ್ರ ಜೊತೆನೂ ಕೂಡ ನಾನು ಅವರ ಮಂತ್ರಿಗೆ ಪತ್ರವನ್ನು ಬರೆದ್ಬಿಟ್ಟು ಇಲ್ಲಿ ನಮಗೆ ಸಬ್ಸಿ ಕೇಬಲ್ ಲ್ಯಾಂಡಿಂಗ್ ಕೊಡಬೇಕು ಮಂಗಳೂರಿಗೆ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಆದರೆ ಅದು ಕೇಂದ್ರ ಸರ್ಕಾರದಿಂದ ಆಗೋದಿಲ್ಲ, ಅದು ಖಾಸಗಿಯವರು ಮಾಡಂಗಿದ್ರೆ ಅದನ್ನು ನಾವು ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮಂಗಳೂರು ಕಡೆ. ಸೊ ಅದಕ್ಕೆ ಕೂಡ ನಾವು ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆದರೆ ದೊಡ್ಡಬಳ್ಳಾಪುರಿಗೆ ವಿಶೇಷವಾಗಿ ಇವರು ಕೇಳ್ತಾ ಇರೋದು ಕ್ವಿನ್ ಸಿಟಿನಲ್ಲಿ ವಿ ಹ್ಯಾವ್ ಆಲ್ರೆಡಿ ಇಯರ್ಮಾರ್ಕ್ ಲ್ಯಾಂಡಿನ ಕೊರತೆ ಇಲ್ಲ, ನಾವು ನಮ್ಮ ಪಾಲಿಸಿದು ಕೊರತೆ ಇಲ್ಲ. ಇನ್ನು ಹೆಚ್ಚು ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಡೇಟಾ ಸೆಂಟರ್ಸ್ನ ಆದಷ್ಟು ಮಟ್ಟಿಗೆ ನಮ್ಮದು ಫೋಕಸ್ ಬಿಯಾಂಡ್ ಬೆಂಗಳೂರು ಇರೋದು. So we will ensure that as much data centers can be brought in. But ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾನ್ಸಂಟ್ರೇಷನ್ ವಾಟ್ ವಿಲ್ ಸೂಟ್ ಬೆಂಗಳೂರು ಇಸ್ ನಾಟ್ ಹೈಪರ್ ಸ್ಕೇಲ್. ಯಾಕಂದರೆ ನಮ್ಮಲ್ಲಿ ಪೋರ್ಟ್ ಇಲ್ಲ ಅಥವಾ ನಮಗೆ ನೀರಿನ ಕೊರತೆ ಇದೆ. ಸ್ವಲ್ಪ ಸೈಡ್ ಇದ್ದರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಸೊ ಎಜ್ಜು ಮತ್ತು ಸ್ಮಾಲ್ ಮೀಡಿಯಮ್ ಆ್ಯಂಡ್ ಲಾರ್ಜ್ ಡೇಟಾ ಸೆಂಟರ್ಸ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇದೆ ರಾದರ್ ದೆನ್ ಹೈಪರ್ ಸ್ಕೇಲ್. ಸೊ ದಟ್ ಈಸ್ ಬಿಲೋ 10 megawatts ಆರ್ ಅಪ್ ಟು 40 megawatts. ಅಪ್ ಟು 40 megawattsಗಿಂತ ಹೆಚ್ಚೇನಿದೆ ಅದು ಹೈಪರ್ ಸ್ಕೇಲಿಗೆ ಬರುತ್ತೆ ಅಧ್ಯಕ್ಷರೇ. ಬಟ್ ವಿ ಆರ್ ಆನ್ ಇಟ್. ವಿ ವಿಲ್ ಎನ್ಶೋರ್ ದ್ಯಾಟ್ ನೀವು ಹೇಳ್ದಂಗೆ ಎಲ್ಲದರಲ್ಲೂ ನಾವು ನಂಬರ್ 1 ಇದ್ದೀವಿ ಅಧ್ಯಕ್ಷರೇ. ಸ್ಟಾರ್ಟಪ್ಸ್ನಲ್ಲಿರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿರ್ಬೋದು, FDIನಲ್ಲಿ ಕೂಡ ಈ ವರ್ಷ ನಾವು ನಂಬರ್ 1 ಇದ್ದೀವಿ. ಡೇಟಾ ಸೆಂಟರ್ಸ್ನಲ್ಲಿ ಇದನ್ನು ನಾವು ಯಾವ ರೀತಿ ಇನ್ನೂ ಹೆಚ್ಚು ಸಸ್ಟೈನೇಬಲ್ ಮಾಡಿಬಿಟ್ಟು ಒಂದು ಒಳ್ಳೆ ನೀತಿ ತಂದುಬಿಟ್ಟು ಇದನ್ನು ಕೂಡ ನಾವು ಆಕ್ಸಿಲರೇಟ್ ಮಾಡ್ತೀವಿ ಅಧ್ಯಕ್ಷರೇ. ಓಕೆ, ಇವರು ಏನು ಆಫ್ಶೋರ್ ಡೇಟಾ ಕೇಬಲ್ ಏನು ಬೇಕಾಗುತ್ತೆ ಅಂತ ಹೇಳಿದ್ರು. ಬಟ್ 2ನೇ ಸ್ಥಾನದಲ್ಲಿ ಹೈದರಾಬಾದೇ ಇದೆ ಸರ್, ಅದನ್ನು ಸಿಮಿಲರ್ ಟು ಬ್ಯಾಂಗ್ಳೂರ್. ಸೊ ನಾವು 5ನೇ ಸ್ಥಾನದಲ್ಲಿ ಇರೋದ್ರಿಂದ ನೀವೇನು ಹೊಸ ಪಾಲಿಸಿ ಮಾಡಬೇಕು ಅಂತ ತಾವು ಹೇಳಿದ್ದೀರಾ. ಈಗಾಗಲೇ ಗೂಗಲ್ದು ನಾವು ಮೀಡಿಯಾದಲ್ಲಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಗೂಗಲ್ ವಿಶಾಖಪಟ್ಟಣಂಗೆ ಹೋಯ್ತು ಅಂತ ಒಂದಿದೆ. ಅದ್ರ ಜೊತೆಯಲ್ಲಿ ಅಮೆಜಾನ್ ವೆಬ್ ಸರ್ವಿಸಸ್ದು ಅಮೆಜಾನ್ದು ಸಹ 13 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಹೈದರಾಬಾದ್ 3 ಸೆಂಟರಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡಿದ್ದಾರೆ ಸರ್, ಹೈದರಾಬಾದ್ ಔಟ್ಸ್ಕರ್ಟ್ಸ್ ಅಲ್ಲಿ. ಇವತ್ತು ದೊಡ್ಡಬಳ್ಳಾಪುರನು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಆಗಿ ಬೆಳೆದಿರೋದ್ರಿಂದ ಹೈಪರ್ ಸ್ಕೇಲ್, ಯಾಕಂದ್ರೆ ಲಾರ್ಜ್ ಎಂಟರ್ಪ್ರೈಸಸ್ ಹೆಚ್ಚಿಗೆ ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ, ಪ್ಲಸ್ ಸೋಲಾರ್ ಪವರ್ ಅವೈಲಬಿಲಿಟಿನೂ ಜಾಸ್ತಿ ಇದೆ ದೊಡ್ಡಬಳ್ಳಾಪುರದಲ್ಲಿ. ಲ್ಯಾಂಡ್ ಅವೈಲಬಿಲಿಟಿನೂ ಆಲ್ಮೋಸ್ಟ್ 6000 acres ಅಕ್ವಿಸಿಷನ್ ಮಾಡಿರೋದ್ರಿಂದ ಇದನ್ನ ನಮಗೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ತಾವೇನು ಲೀಪು ಮತ್ತು ಸ್ಮಾಲ್ ಅಂಡ್ ಎಮರ್ಜಿಂಗು ಏನು ಕೊಡ್ತೀರಾ ಅಂತ ಹೇಳಿದಿರಾ, ದಯವಿಟ್ಟು ಆ ಲೀಪ್ ಬಿಯಾಂಡ್ ಬೆಂಗಳೂರು ಸ್ಕೀಮ್ ಅಡಿಯಲ್ಲೂ ಸಹ ದೊಡ್ಡಬಳ್ಳಾಪುರಕ್ಕೆ IT ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ತಾವು ನೀಡಬೇಕು ಅಂತ ಕೋರ್ಕೊಂಡು ಮನವಿಯನ್ನು ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.